ಹಾಯ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಬ್ರೇಕ್ಫಾಸ್ಟ್ ಆಯಿತಾ? ಕಾಫಿ ಆಯಿತಾ ಎಲ್ಲರದ್ದು? ನೋಡಿ, ಮಧ್ಯಾಹ್ನ ಕೇಳ್ತಾರೋ ಮಾತು ನಾನು. ಇವತ್ತಿನ ವ್ಲಾಗ್ ನಾನು ಅಡುಗೆ ಮನೆಯಿಂದ ಶುರು ಮಾಡಿದ್ದೀನಿ. ಸಿಕ್ಕಾಬಟ್ಟೆ ಮೆಸ್ಸಿ ಆಗಿದೆ. ನಂದು ಆ್ಯಕ್ಚುಲಿ ಇನ್ನೊಂದು ಕುಕ್ಕಿಂಗ್ ಚಾನಲ್ ಇದೆ. ಸೊ ಕುಕ್ಕಿಂಗ್ ಚಾನಲ್ಗೆ ಎಲ್ಲನೂ ಅರೇಂಜ್ ಮಾಡಿಕೊಂಡು ಕುಕ್ ಮಾಡಬೇಕಲ್ಲ. ಸೊ ಅದಕ್ಕೆ ಇವತ್ತಿನ ವ್ಲಾಗ್ ನಾನು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಟೆರೆಸ್ಗೆ ಹೋಗ್ಬೇಕಾದ್ರೆ ಇನ್ನೊಂದು ಸ್ಪೇಸ್ ಇದೆ, ಅಲ್ಲಿ ಬಟ್ಟೆ ಒಣಗಾಕೋದಕ್ಕೆ. ಅಲ್ಲಿ ಬಟ್ಟೆ ಒಣಗಿ ಹಾಕಿದ್ದೀನಿ, ಅದನ್ನು ತೊಗೊಂಡು ಬಂದು ಮಡಿಸೇ ಇಲ್ಲ. ನಾನು ಅದನ್ನೇ ಮರೆತುಬಿಟ್ಟಿದ್ದೀನಿ. ಈಗ ಅಲ್ಲಿ ತೊಗೊಂಬಂದು ಬಟ್ಟೆಗಳನ್ನ ಹಾಲಲ್ಲಿ ಇಟ್ಟಿದ್ದೀನಿ. ಈಗ ಅದು ಬಟ್ಟೆ ಮಡಿಸ್ಬೇಕು, ಕಸ ಗುಡಿಸ್ಬೇಕು. ಇವತ್ತಂತೂ ಸಿಕ್ಕಾಬಟ್ಟೆ ಕೆಲಸ ಇದೆ. ಡೀಪ್ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಬೇಸಿಕ್ಕಾಗಿ ಎಲ್ಲ ಗಲೀಜಾಗಿರುತ್ತಲ್ಲ, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಇವತ್ತು ಅಡುಗೆ ಮನೆ ಮಾತ್ರ ಸಿಕ್ಕಾಬಟ್ಟೆ ಮೆಸ್ಸಿ ಆಗಿದೆ. ಪಾತ್ರೆ ವಾಶ್ ಮಾಡಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆನೂ ಇದೆ ತೊಳೆಯೋದಕ್ಕೆ. ಈಗ ತೊಳೆದಿಟ್ಟಿರೋ ಪಾತ್ರೆನ ಫಸ್ಟ್ ಜೋಡಿಸ್ಕೊಂಡ್ಬಿಟ್ಟು ಮತ್ತೆ ಬಟ್ಟೆ ಮಾಡಿಸ್ತಾ ನಿಮ್ಮ ಜೊತೆ ಮಾತಾಡ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. 90% ಅಡುಗೆ ಮನೆ ಕೆಲಸ ಮುಗೀತು. ಕ್ಲೀನ್ ಮಾಡಿ ಕಸ ಗುಡಿಸಿ ಬಂದಿದ್ದೀನಿ. ಬಟ್ಟೆ ಇನ್ನೂ ಮಡಿಸಿಲ್ಲ, ಬಟ್ಟೆ ಮಡಿಸ್ಬೇಕು. ರೈಸ್ ಆಗಿದೆ ನೋಡ್ಬಿಡ್ತೀನಿ. ಆಗಿದೆ. ಇನ್ನೇನು ಟೈಮ್ ಆಯ್ತಲ್ಲ, ಇನ್ನೇನೋ ಹಬ್ಬಿನೂ ಬರೋ ಟೈಮ್ ಆಯಿತು. ಸಾಕಾಗೋಯ್ತು ನನಗಂತೂ ಕೆಲಸ ಮಾಡೋ ತನಕ. ಲಾಸ್ಟ್ ವೀಕು ರೇಷನ್ ಬಾಕ್ಸ್ ಎಲ್ಲ ವಾಶ್ ಮಾಡಿ ರೇಷನ್ ಎಲ್ಲ ತುಂಬಿಸಿ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಹಬಿ ಬಂದಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಜೊತೆನೂ ಮಾತಾಡ್ತಾ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮತ್ತು ಆ್ಯಕ್ಚುಲಿ ನಿನ್ನೆ ನನಗೊಂದು ಸ್ವಲ್ಪ ಬೇಜಾರಾಗಿತ್ತು. ಅಂದರೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಅವಳ ಚೈಲ್ಡ್ಹುಡ್ ಅಂದರೆ ಅವಳ ಚೈಲ್ಡ್ಹುಡ್ ಹೇಗಿತ್ತು, ಅವ್ರ ಪೇರೆಂಟ್ಸ್ ಜೊತೆ ಎಲ್ಲ ಇದ್ಲಲ್ಲ, ಸೊ ಅದನ್ನು ಹೇಳ್ತಿದ್ಲು. ಕೇಳ್ತಾ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯಿತು. ಯೂಶ್ವಲಿ ಎಲ್ಲರಿಗೂ ಹಾಗೆ ಅಲ್ವಾ? ಯಾರಾದರೂ ಈಗ ನಿಮ್ಮ ಹತ್ರನೇ ಯಾರಾದ್ರೂ ನಿಮ್ಮ ಫ್ರೆಂಡ್ಸು ಚೈಲ್ಡ್ಹುಡ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದರೆ ನಿಮಗೂ ಕೂಡ ಏನೋ ಒಂದು ಕಡೆ ಫೀಲ್ ಆಗುತ್ತೆ ಅಲ್ವಾ? ಸೊ ಅದೇ ಥರ ನನಗೂ ಹಾಗೆ ಆಯಿತು. ಓಕೆ, ರೈಸ್ ಆಗಿದೆ, ಆಫ್ ಮಾಡಿಬಿಡ್ತೀನಿ. ಬನ್ನಿ, ರೂಮಲ್ಲಿ ಕೂತ್ಕೊಂಡು ಬಟ್ಟೆ ಮಾಡಿಸ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಫ್ರೆಂಡ್ಸ್ ಏನು ಗೊತ್ತಾ, ನನಗೆ ಆ್ಯಕ್ಚುಲಿ ಸ್ಕೂಲ್ ಲೈಫಿಂದನೂ ನನಗೆ ಫ್ರೆಂಡ್ಸ್ ಎಲ್ಲ ತುಂಬ ಕಮ್ಮಿ. ಅಂದರೆ ನಾನು ಸ್ವಲ್ಪ ನನ್ನ ಸ್ವಭಾವನೇ ಏನೋ ಹಾಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತಿದ್ದು ತುಂಬ ಕಮ್ಮಿ. ನನಗೆ ಒಬ್ಬಳು ಕ್ಲೋಸ್ ಫ್ರೆಂಡ್ ಇದ್ಲು. ಅವಳ ಹೆಸರು ರಂಜೀನಾ ಅಂತ. ಎಷ್ಟು ಕ್ಲೋಸ್ ಫ್ರೆಂಡ್ ಇದ್ಲು ಅಂದರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 7th ನನ್ನ ಜೊತೆಲೇ ಓದಿತ್ತು. ನಾನು ಸ್ಟಡಿ ಮಾಡಿದ್ದು GSSS ಅಲ್ಲಿ, ಸಿದ್ಧಾರ್ಥ ನಗರಲ್ಲಿ ಇದೆಯಲ್ಲ ಮೈಸೂರಲ್ಲಿ. ಸೊ ಮೈಸೂರು, ಯಾರೆಲ್ಲ ಮೈಸೂರವರಿದ್ದೀರ ಅವ್ರಿಗೆ ಗೊತ್ತಿರುತ್ತೆ. ಸಿದ್ಧಾರ್ಥ ನಗರಲ್ಲಿ GSSS ಕಾಲೇಜ್ ಇದೆ. ಸೊ ಅಲ್ಲಿ ನಾನು ಓದಿದ್ದು, ಅಲ್ಲಿ ನನ್ನ ಕಾಲೇಜ್ ತನಕ ಕಂಪ್ಲೀಟ್ ಆಯಿತು. ನೆಕ್ಸ್ಟು ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು KSOUನಲ್ಲಿ. ನಂದು ಮಾಸ್ಟರ್ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದು ಎಲ್ಲ ಅಲ್ಲೇ. ನನ್ನ ಕ್ಲೋಸ್ ಫ್ರೆಂಡ್ ಬಗ್ಗೆ ಹೇಳ್ತಿದ್ದೆ ಅಲ್ಲ, ಅವಳನ್ನ ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂದರೆ, ಅವಳು ನನಗೆ ಒಂಥರ ಸಿಸ್ಟರ್ ಬಾಂಡಿಂಗ್ ಆಗೋಗಿದ್ಲು. ನನಗೆ ಪರ್ಟಿಕ್ಯುಲರ್ಲಿ ಅವಳು ಒಬ್ಬಳೇ ನನಗೆ ತುಂಬ ಕ್ಲೋಸ್ ಫ್ರೆಂಡ್, ತುಂಬ ಕ್ಲೋಸ್ ಆಗಿದ್ದಿತ್ತು ನನಗೆ. ಯಾವಾಗಲೇ ಅಷ್ಟೇ, ಅವಳ ಮನೇಲಿ ಏನೇ ಅಡುಗೆ ಮಾಡಲಿ, ಯಾವುದೇ ಥರ ಟೇಸ್ಟಾಗಿ ಏನೇ ಅಡುಗೆ ಮಾಡಿದ್ರು ಫಸ್ಟು ನನಗೆ ಅಂತ ತೊಗೊಬಂದ್ಬಿಡ್ತಾಯಿದ್ಲು. ಅವಳ ಪೇರೆಂಟ್ಸು ಕೂಡ ಅಷ್ಟೇ, ನನ್ನ ಮಗಳ ಥರ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು, ಮಾತಾಡಿಸ್ತಾಯಿದ್ರು. ಹಾಗೆ ನನ್ನ ಅಪ್ಪಂಗೂ ಅಷ್ಟೇ, ಅವಳ ಕಂಡ್ರೆ ತುಂಬ ಇಷ್ಟ ಆಯಿತು. ಮಗಳ ಥರನೇ ಟ್ರೀಟ್ ಮಾಡ್ತಿದ್ರು ಆ ಥರ. 7th ಮುಗೀತು. ನಮಗೆ ಸ್ಕೂಲಲ್ಲಿ ಡೈರಿ ಕೊಡ್ತಿದ್ರು, ಗೊತ್ತಾ? ಸ್ಕೂಲಲ್ಲಿ ಡೈರಿ ಕೊಡ್ತಿದ್ರು. ಅದರಲ್ಲೆಲ್ಲ ನಾವು ಎಲ್ಲದು ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊತೀವಲ್ಲ, ಆ ಡೈರಿಯಲ್ಲಿ ನಾನು ಅವಳ ನಂಬರ್ ಬರೆದಿಟ್ಕೊಂಡಿದ್ದೆ, ಅವರ ಲ್ಯಾಂಡ್ಲೈನ್ ನಂಬರ್.
ನಾವು ಓದೋಂಥ ಟೈಮಲ್ಲಿ ಲ್ಯಾಂಡ್ಲೈನ್ ಇತ್ತು. ಸೊ ಮೊಬೈಲ್ ಇನ್ನೂ ಬಂದಿರಲಿಲ್ಲ. ಬೇಸಿಕ್ ಮೊಬೈಲಿಗೆ ಮೋಟ್ರೋಲಾ ಆ ಥರ ಎಲ್ಲ ಇತ್ತು. ಕಡ್ಡಿ ಇತ್ತು ನೋಡಿ ಮೊಬೈಲ್ಗೆ, ಆ ಥರ ಮೊಬೈಲ್ ಬಂದಿದ್ದು. ಆ್ಯಂಡ್ರಾಯ್ಡ್ ಎಲ್ಲ ಇನ್ನೂ ಏನೂ ಶುರು ಆಗಿರಲಿಲ್ಲ ಆ ಟೈಮಲ್ಲಿ. ಲ್ಯಾಂಡ್ಲೈನ್ ನಂಬರ್ ತಗೊಂಡೆ. ನಮ್ಮ ಮನೇಲಿ ಅಮ್ಮ ಏನು ಮಾಡ್ತಿದ್ರಂದರೆ, ಈ ರದ್ದಿ ಮಾರೋದಕ್ಕೆ ಅಂತ ಬರ್ತಿದ್ರಲ್ಲ ಅವ್ರಿಗೆ ಬುಕ್, ನಂದು ಹಳೆ ಬುಕ್ಕು, ಮನೇಲಿ ಪೇಪರ್ಸ್ ಎಲ್ಲ ಮಾರ್ತಿದ್ರಲ್ಲ, ಬೈ ಮಿಸ್ಟೇಕಾಗಿ ಏನಾಗಿದೆ ಆ ಡೈರಿ ಕೂಡ ಕೊಟ್ಬಿಟ್ಟಿದ್ದಾರೆ. ನನ್ನಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ನಾನು ನಮ್ಮ ಮಮ್ಮಿ ಜೊತೆನೇ ಒಂದು ವಾರ ಮಾತಾಡಿಸ್ದೆ, ಅಳ್ದೆ, ಅಳ್ಕೊಂಡು ಊಟನೂ ಮಾಡಿದೆ. ಅಷ್ಟೊಂದು ಮಿಸ್ ಮಾಡಿಕೊಂಡೆ. ಸೊ 35-36 ಇಯರ್ಸ್ ಆಯಿತು ಈಗ ಅವಳು ಮಿಸ್ಸು. ಸೊ ಸಮ್ಟೈಮ್ ಅವಳು ನಂಗೆ ತುಂಬ ನೆನಪಾಗ್ತಾಳೆ. ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದಿತ್ತು ಅವಳೊಬ್ಳು. ನೆಕ್ಸ್ಟು 8th ನನ್ನ PUC ಮುಗಿಸೋವರೆಗೂ ನನಗೆ ಅಷ್ಟು ಯಾರ ಜೊತೆ ಅಂದರೆ ಜನರಲಾಗಿ ಎಲ್ಲರ ಜೊತೆ, ಕ್ಲಾಸ್ಮೇಟ್ಸ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲ ಇರ್ತಿದ್ದೆ. ಆದರೆ ಅಷ್ಟೊಂದು ಕ್ಲೋಸ್ ಇರ್ತಿರಲಿಲ್ಲ ಯಾರ ಜೊತೆನೂ. ನಾನಾಯಿತು, ನನ್ನ ಸ್ಟಡಿ ಆಯಿತು, ಆ ಥರ ನನ್ನ ಮೈಂಡ್ ಇದ್ದಿದ್ದು. ನೆಕ್ಸ್ಟು ಸೆಕೆಂಡ್ ಪಿ ಯು ಸಿನಲ್ಲಿ ರಮಾನುಜ ರೋಡಲ್ಲಿ ಒಂದು ಟ್ಯೂಷನ್ ಸೆಂಟರ್ ಇದೆ. ನಾನು ಅಲ್ಲಿಗೆ ಟ್ಯೂಷನ್ಗೆ ಹೋಗ್ತಾಯಿದ್ದೆ ಸೆಕೆಂಡ್ ಪಿ ಯು ಸಿನಲ್ಲಿ. ನನಗೆ ಸ್ವಲ್ಪ ಮ್ಯಾಥ್ಸು ಮತ್ತು ಸೈನ್ಸ್ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಾನು PCMB ಸ್ಟೂಡೆಂಟ್. ನನಗೆ ಬಯಾಲಜಿಲಿ ಝೂಲಜಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಆ ಸಬ್ಜೆಕ್ಟ್ಗೆ ಅಂತ ಅಂದ್ಬಿಟ್ಟು ನಾನು ಟ್ಯೂಷನ್ನಿಗೆ ಹೋಗ್ತಾಯಿದ್ದೆ. ಆಗ ನನಗೆ ದಿ ಗೋಲ್ಡನ್ ಮೆಮೊರಿ ಅನ್ಬೋದು. ಅಷ್ಟು ಅಂಥ ಮಗುವಿನಂಥ ಮನಸ್ಸು, ಅಷ್ಟು ಒಳ್ಳೆ ಫ್ರೆಂಡು ನನ್ನ ಲೈಫಲ್ಲಿ ನನಗೆ ಆ ಒಂದು ಸಿಚುವೇಷನಲ್ಲಿ ನಾನು ಒಂಟಿಯಾಗಿದ್ದಾಗ ನನಗೆ ಸಿಕ್ಕಿದಂಥ ಫ್ರೆಂಡು ಶಾಲಿನಿ. ಆ್ಯಕ್ಚುಲಿ ನಾನು ಅವಳನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಂಗೆ ಅವಳು ಕಂಡ್ರೆ ತುಂಬ ತುಂಬ ಇಷ್ಟ ನನಗೆ. ಆ್ಯಕ್ಚುಲಿ ಈ ವಿಡಿಯೋ ನೋಡ್ತಾ ಅವಳು ನನ್ನೇನಾದರೂ ಗುರ್ತಿಡಿದ್ರೆ ಐ ಮಿಸ್ ಯು ಶಾಲಿನಿ. ನನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ಲು ಅಂದರೆ, ನನ್ನ ಬಿಟ್ಟು ನಾನು ಸ್ವಲ್ಪ ಪೊಸೆಸಿವ್ ನೇಚರ್ ಇದ್ದೆ. ಅಂದರೆ ನನ್ನ ಜೊತೆಗಿದ್ದವರು ನನ್ನ ಜೊತೆಗೇ ಇರಬೇಕು, ನನ್ನ ಜೊತೆನೇ ಇರಬೇಕು, ನನ್ನ ಬಿಟ್ಟು ಬೇರೆಲ್ಲ ಹೋಗ್ಬಾರ್ದು ಅನ್ನೋದು. ಈಗ ಸ್ವಲ್ಪ ಚೇಂಜ್ ಆಗಿದ್ದೀನಿ. ಆವಾಗ ಸ್ವಲ್ಪ ನನಗೆ ಪೊಸೆಸಿವ್ ನೇಚರು ಸ್ವಲ್ಪ ಜಾಸ್ತಿನೇ ಇತ್ತು. ಆಗ ನನ್ನನ್ನು, ನನ್ನ ಸ್ವಭಾವನ ಅರ್ಥ ಮಾಡಿಕೊಂಡು ನನ್ನ ಜೊತೆಗಿದ್ದಿದ್ದು ಕ್ಲೋಸ್ ಫ್ರೆಂಡೇ ಶಾಲಿನಿ. ಅವಳು ಅಷ್ಟೇ ತುಂಬ ಚೆನ್ನಾಗಿ ಓದ್ತಾಯಿದ್ಲು, ರ್ಯಾಂಕ್ ಸ್ಟೂಡೆಂಟು, ಚೆನ್ನಾಗಿ ಓದ್ತಾಯಿದ್ಲು. ನಾನು ಅವಳ ಜೊತೆ ಕೂತ್ಕೊಂಡು ಕಂಬೈನ್ಡ್ ಸ್ಟಡಿ ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಸೊ ಏನಂತ ಗೊತ್ತಿಲ್ಲ, ಐ ಮಿಸ್ಡ್ ಹರ್ ನಂಬರ್. ಅವಳಿರೋದು, ನನಗೆ ಗೊತ್ತಿದ್ದಂಗೆ ಅವಳಿರೋದು ರಮಾನುಜ ರೋಡ್ ಹತ್ರನೇ ಅಂತ ಅಂದ್ಕೊತೀನಿ. ಆಗ ಜೊತೆಗೆ ಹಾಗೆ ಫ್ರೆಂಡ್ಸ್ ಕೂಡ ಇದ್ದು, ಸ್ವಲ್ಪ ಜನ ಫ್ರೆಂಡ್ಸ್ ಹಾಗೆ ನಮ್ಮ ಜೊತೆಗೆ ಇರ್ತಿದ್ರು. ಅವ್ರ ಹೆಸರು ಪೂಜಾ, ಸೌಮ್ಯ ಅಂತ. JSS ವುಮೆನ್ಸ್ ಕಾಲೇಜಲ್ಲಿ ಅವಳು ಸೇರಿಕೊಂಡ್ಳು. ಸೊ ಅದಾದಮೇಲೆ ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಮಿಸ್ ಆಯಿತು. ಸೊ ಹಾಗಾದಮೇಲೆ ನೆಕ್ಸ್ಟ್ ಎಜುಕೇಷನ್ ಮುಗೀತು. 1 ಇಯರ್ ಅಮ್ಮಂಗೆ ತುಂಬ ಹುಷಾರು ತಪ್ಪಿಡ್ತು. ಅಮ್ಮ, ನಿಮಗೆ HD ಕೋಟೆ ಗೊತ್ತಾ, ಅಲ್ಲಿ ಸೋಷಲ್ ವರ್ಕರ್ ಆಗಿ ಅಮ್ಮ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಅಮ್ಮಂಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು. ಆ ಸಮಯದಲ್ಲಿ ಮೈಸೂರಿಗೆ ಟ್ರಾನ್ಸ್ಫರ್ ಆದಮೇಲೆ ಅಮ್ಮ ಮೈಸೂರಿಂದ ಟಿ ನರಸೀಪುರಕ್ಕೆ ಟ್ರಾವೆಲ್ ಮಾಡ್ತಿದ್ರು. ಆಗ ಅಮ್ಮಂಗೆ ಮೊದಲೇ ಆಪ್ರೇಷನ್ ಆಗಿತ್ತಲ್ಲ, ಸೊ ಅವ್ರಿಗೆ ಮತ್ತೆ ಅದು ಹೊಲಿಗೆ ಹಾಕಿದ್ದು ಓಪನ್ ಆಗಿ, ಸೊ ಅವ್ರಿಗೆ ಹರ್ನಿಯಾ ಆಯಿತು. ಅಲ್ಲಿಂದ ಅವ್ರಿಗೆ ಅಪ್ಪ ರಿಟೈರ್ಮೆಂಟ್ ಕೊಡಿಸ್ಬಿಟ್ರು. ಗೌರ್ಮೆಂಟ್ ಎಂಪ್ಲಾಯ್ ಅಮ್ಮ, ರಿಟೈರ್ಮೆಂಟ್ ಕೊಡಿಸ್ಬಿಟ್ರು. ಆಗ ಅಮ್ಮ ಸ್ವಲ್ಪ, ಅವಾಗಿಂದ ಅಮ್ಮಂಗೆ ಸ್ವಲ್ಪ ಹೆಲ್ತು ತುಂಬಾ ಸೀರಿಯಸ್ ಆಗೋದಕ್ಕೆ ಬಂತು. ಸೊ ನೆಕ್ಸ್ಟು ನನ್ನ ಎಜುಕೇಷನ್ ಎಲ್ಲ ಮುಗಿದಿತ್ತು. ನೆಕ್ಸ್ಟು ನಾನು ಜಾಬಿಗೆ ಟ್ರೈ ಮಾಡ್ತಾಯಿದ್ದೆ. ಜಾಬ್ ಸಿಕ್ತು, ಒಂದು ಗ್ಲೋಬಲ್ ಸೊಲ್ಯೂಷನ್ ಕಂಪನಿಯಲ್ಲಿ ಜಾಬ್ ಸಿಕ್ತು. HR ಆಗಿ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ
ಹೀಗೆ ಲೈಫ್ ಗೋಸ್ ಆನ್ ಕಂಟಿನ್ಯೂ ಆಯ್ತಾ. ಸೊ ಮ್ಯಾರೇಜ್ ಆಯಿತು. ಅದಾದಮೇಲೆ ಸ್ಟಾರ್ಟಿಂಗ್ ನಾನು ಬಂದಿದ್ದು ದಿಲ್ಲಿಗೆ ಮದುವೆ ಆದಮೇಲೆ. ಅಲ್ಲೂ ಕೂಡ ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಹೀಗೆ ಮ್ಯಾರೇಜ್ ಆದಮೇಲೆ ಮತ್ತೆ ಲೈಫ್ ಎಂಜಾಯ್ಮೆಂಟ್, ಲೈಫ್ ಗೋಸ್ ಆನ್ ಹೀಗೆ ಇರ್ತಿತ್ತು. ಓಕೆ, ಇನ್ನೇನು ಹಬ್ಬಿ ಬರೋ ಟೈಮು. ಸೊ ಹಬ್ಬಿ ಬಂದಮೇಲೆ ಸೊ ಊಟ ಮುಗಿಸ್ಕೊಂಡು ಫ್ರೆಶ್ ಆಗಿ ಮಲ್ಕೊಂಡು ಫ್ರೆಶ್ ಆಗಿ ಸೊ ಮತ್ತೆ ಕಾಫಿ ಕುಡಿತಾ ಮತ್ತೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಊಟ ಆಗಿ ಒಂದು 4 ಗಂಟೆ ಏನೋ ರೆಸ್ಟ್ ಮಾಡಿದ್ವಿ ಅಷ್ಟೇ. ಅವ್ರಿಗೇನೋ ಸ್ವಲ್ಪ ಡ್ಯೂಟಿ ಇದೆ, ಬೇಗ ಹೋಗಬೇಕು ಅಂತ ಹೇಳಿ ಹೋದರು. ಜಾಸ್ತಿ ರೆಸ್ಟ್ ಮಾಡೋಕ್ಕೆ ಯಾಕೋ ಇವತ್ತು ಟೈಮೇ ಸಿಗಲಿಲ್ಲ. ಸೊ ಮತ್ತೆ ಬಟ್ಟೆನೂ ಮಡಿಸಿಲ್ಲ, ಬಟ್ಟೆ ಮಡಿಸ್ಬೇಕು. ಮತ್ತು ಈ ಸಲ ಹಬ್ಬ ಇದೆ ಅಲ್ವಾ, ಅದಕ್ಕೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದ್ನಲ್ಲ, ಅದಕ್ಕೆ ಬಟ್ಟೆ ಸ್ವಲ್ಪ ಜಾಸ್ತಿ ವಾಶ್ ಮಾಡಿದ್ದೆ. ಹಾಗೆ ಫ್ಲಿಪ್ಕಾರ್ಟಲ್ಲಿ ಒಂದು ಪವರ್ ಬ್ಯಾಂಕ್ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ, ಈಗ ನೋಡಬೇಕು. ಏನಂದರೆ ಇಲ್ಲಿ ಅವಾಗವಾಗ ಒಂದೊಂದು ಸಲ ಕರೆಂಟ್ ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತದೆ. ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ಸಮಸ್ಯೆನೇ ಬೇಡ ಅಂತ ಹೇಳಿ ಒಂದು ಪವರ್ ಬ್ಯಾಂಕ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಬಂದಿದೆ 20,000 mAh ಮಿಯಾಕ್ಸ್ ಅಂತ ಯಾವುದೋ ಕಂಪನಿ. ನೋಡಬೇಕು ಇದು ಹೇಗಿದೆ ಅಂತ, ಯೂಸ್ ಮಾಡಿದ್ರೆ ಹೇಗಿದೆ ಅಂತ ಹೇಳ್ತೀನಿ. ಹಾಗೆ ಮತ್ತು ಲೈಫ್ ಬಗ್ಗೆ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಸುಮಾರು ಥಿಂಗ್ಸ್ ಇದೆ. ಸೊ ಒಂದೊಂದಾಗಿ ನಿಧಾನಕ್ಕೆ ನಾನು ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಲೆಂತ್ ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ನೀವೆಲ್ಲ ನನ್ನ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ರಜಕ್ಕೆಲ್ಲ ಹೋದಾಗ, ಒಳ್ಳೊಳ್ಳೆ ಜಾಗಕ್ಕೆಲ್ಲ ಹೋದಾಗ ಅಲ್ಲಿ ಏನು ಫೇಮಸ್ ಇದೆ, ಏನು ಸಿಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಖಂಡಿತ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಪ್ಲೀಸ್ ಮರಿಬೇಡಿ, ಓಕೆನಾ? ಸೊ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ನನ್ನ ಈ ವ್ಲಾಗ್ ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ನನ್ನ ಜೊತೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ನಿಮ್ಮ ಫೀಲಿಂಗ್ಸ್ನ ಕೂಡ ನನಗೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನನಗೂ ಖುಷಿ ಆಗುತ್ತೆ, ನನಗೂ ಹೊಸ ಫ್ರೆಂಡ್ಸ್ ಸಿಕ್ತಂಗೆ ಆಗುತ್ತೆ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈಗ ಬಟ್ಟೆ ಎಲ್ಲ ಮಡಿಸಿಡಬೇಕು. ಸ್ವಲ್ಪ ಕೆಲಸ ಇದೆ, ಪೆಂಡಿಂಗ್ ವರ್ಕ್ ಏನಿದೆ ಅದು ಸ್ವಲ್ಪ ಮುಗಿಸ್ಕೊಳ್ತೀನಿ. ಮತ್ತು ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.